ರಾಜ್ಯ ಬಿಜೆಪಿ ಆಂತರಿಕ ಭೇಗಿಯಲ್ಲಿ ಬೇಯ್ತಾ ಇದೆ. ಬಣಬಡಿದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆಗಳು ಕಮಲ ಪಾಳಿಯದಲ್ಲಿ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಮತ್ತಷ್ಟು ವಿದ್ಯಮಾನಗಳಾಗ್ತಾ ಇದೆ. ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಕೊತ ಗುಪ್ತ ರಿಪೋರ್ಟ್ ರವಾನೆ. ಬಿಜೆಪಿ ಹೈಕಮಾಂಡ್ಗೆ ಪಂಚನಾಯಕರ 3 ಬಂಚ್ ರಿಪೋರ್ಟ್ ರವಾನೆ. ರಾಧಾ ಮೋಹನ್ ದಾಸ್ ಕಾರ್ಯವೈಖರಿ, ವಿಜಯೇಂದ್ರ ಅವರ ಕಾರ್ಯವೈಖರಿ, ರೆಡ್ಡಿ ವರ್ಸಸ್ ರಾಮುಲು ಗುದ್ದಾಟದ ವರದಿ ರವಾನೆಯಾಗಿದೆ. ಪ್ರಮುಖವಾಗಿ ಬೊಮ್ಮಾಯಿ, ಡಿ.ವಿ. ಸದಾನಂದ ಗೌಡರು, ಆರ್ ಅಶೋಕ್, ಸಿ.ಟಿ. ರವಿ, ಅಶ್ವಥ್ ನಾರಾಯಣ್ ಟೀಮ್ ಈ ವರದಿಯನ್ನು ರವಾನಿಸಿದೆ. ಎಲ್ಲಿಂದ ಭಿನ್ನಮತ ಶುರುವಾಯಿತು? ಈ ಭಿನ್ನಮತಕ್ಕೆ ಕಾರಣ ಯಾರು? ವಿಜಯೇಂದ್ರ ಆಕ್ಷನ್ ಏನು? ವಿರೋಧಿಗಳ ರಿಯಾಕ್ಷನ್ ಏನು? ಈ ವರದಿಯಲ್ಲಿ ಉಲ್ಲೇಖವಾಗಿದೆ. ಸಂಘಟನೆಯ ಲೋಪಗಳ ಬಗ್ಗೆಯೂ ಕೂಡ ಪ್ರತ್ಯೇಕ ಚಾರ್ಟ್ ಶೀಟ್ ಅನ್ನು ಹಾಕಿ ವರದಿಯನ್ನ ಸಬ್ಮಿಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ವರದಿಗಳನ್ನು ಸಬ್ಮಿಟ್ ಮಾಡಲಾಗಿದೆ. ಈ 3 ವರದಿ ಹೈಕಮಾಂಡ್ ಕೈ ತಲುಪಿದ ನಂತರ ಮತ್ತಿನ್ನೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲಕ್ಕೆ ಕಾರಣವಾಗಿದೆ. ಅಶ್ವಥ್ ನಾರಾಯಣ್ ಟೀಮ್ ಈ ವರದಿಯನ್ನ ರವಾನೆ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲಿಂದ ಭಿನ್ನಮತ ಶುರುವಾಯಿತು? ಆ ಭಿನ್ನಮತಕ್ಕೆ ಕಾರಣ ಏನು? ವಿಜಯೇಂದ್ರ ಯಾವ ರೀತಿ ಆಕ್ಷನ್ ತಗೊಂಡ್ರು? ವಿರೋಧಿಗಳ ರಿಯಾಕ್ಷನ್ ಹೇಗಿತ್ತು? ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ನೋಡಿ, ಅಳೆದು ತೂಗಿ ತಟಸ್ಥ ಬಣ ವರಿಷ್ಠರ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಈ ಗುಪ್ತ ರಿಪೋರ್ಟ್ ಏನಿದೆ, ಇದು ಹೈಕಮಾಂಡ್ ಕೈ ತಲುಪಿದ ನಂತರ ರಾಜ್ಯ ಬಿಜೆಪಿಯಲ್ಲಾಗುವಂತಹ ಬೆಳವಣಿಗೆಗಳು ಏನು ಅನ್ನೋದೇ ಈಗಿರುವಂತಹ ಕುತೂಹಲ, ಈಗಿರುವಂತಹ ಸಸ್ಪೆನ್ಸ್. ಒಂದು ಕಡೆ ಯತ್ನಾಳ್ ಟೀಮ್, ಮತ್ತೊಂದು ಕಡೆ ವಿಜಯೇಂದ್ರ ಟೀಮ್, ಮಗದೊಂದು ಕಡೆ ಈಗ ರೆಡ್ಡಿ ವರ್ಸಸ್ ರಾಮುಲು ಅನ್ನುವಂತಹ ಪರಿಸ್ಥಿತಿ. ಎಲ್ಲ ಬೆಳವಣಿಗೆಗಳ ನಡುವೆ ಗುಪ್ತ ರಿಪೋರ್ಟ್ ರವಾನೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ರಾಜ್ಯ ಬಿಜೆಪಿಯಲ್ಲಿ ಬಣ ಸಂಘರ್ಷ ಹೊಸ ವಿಚಾರ ಅಲ್ಲ. ಈ ರೀತಿಯ ವರದಿಯನ್ನು ವರಿಷ್ಠರಿಗೆ ಸಬ್ಮಿಟ್ ಮಾಡುವಂತಹದ್ದು ಹೊಸ ವಿಚಾರ ಅಲ್ಲ. ಬಟ್ ಈಗ ಈ ಬಣ ರಾಜಕಾರಣ ಭುಗಿಲೆದ್ದಂತಹ ಬೆನ್ನಲ್ಲೇ ನಿನ್ನೆ ರಾಜ್ಯ ಬಿಜೆಪಿಯಲ್ಲಾದಂತಹ ಬೆಳವಣಿಗೆಗಳು ತಾರಕಕ್ಕೇರಿರುವಂತಹ ಬೆನ್ನಲ್ಲೇ ಸಬ್ಮಿಟ್ ಮಾಡಿರುವಂತಹ ಈ ಗುಪ್ತ ರಿಪೋರ್ಟ್ನಲ್ಲಿ ಏನಿದೆ? ಇದು ವರಿಷ್ಠರ ಕೈ ಸೇರಿದ ನಂತರ ರಾಜ್ಯ ಬಿಜೆಪಿಯಲ್ಲಿ ಏನಾದರೂ ಮದ್ದರಿಯುವಂತಹ ಕೆಲಸ ಆಗಬಹುದಾ, ಹೇಗೆ ಅಂತ ಹೇಳಿ ರವೀಶ್? ಪ್ರೇಮ್, ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿ ಹೈಕಮಾಂಡ್ ಯಾರ ವರದಿಯನ್ನ ಒಪ್ಪುತ್ತೆ, ಯಾರ ವರದಿಯನ್ನ ಪರಿಗಣಿಸುತ್ತೆ ಅನ್ನೋ ಆಧಾರದ ಮೇಲೆ ಮುಂದಿನ ಬೆಳವಣಿಗೆಗಳು ಸ್ಪಷ್ಟವಾಗಿ ನಿಂತಿದೆ ಅಂತಲೇ ಹೇಳ್ಬೋದಾಗಿದೆ. ಪ್ರಮುಖವಾಗಿ ರಾಧಾ ಮೋಹನ್ ದಾಸ್ ರವರು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಅವರು ಒಂದು ವರದಿಯನ್ನು ಸಿದ್ಧಪಡಿಸ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಅವರು ಹೈಕಮಾಂಡ್ನ ಪ್ರತಿನಿಧಿ. ಹಾಗಾಗಿ ಅಧಿಕೃತವಾಗಿ ಹೈಕಮಾಂಡ್ನ ಪ್ರತಿನಿಧಿ ರಾಧಾ ಮೋಹನ್ ದಾಸ್ ಅವರು ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಆ ರಿಪೋರ್ಟನ್ನು ಕೂಡ ಸಬ್ಮಿಟ್ ಮಾಡ್ತಾರೆ. ಅದ್ರ ಜೊತೆಗೆ ನಿನ್ನೆ ಸೀನಿಯರ್ಸ್ ಅಂದ್ಕೊಂಡವರು ಎಲ್ಲರೂ ಕೂಡ ಕೋರ್ ಕಮಿಟಿಯ ಸದಸ್ಯರೇ, ಸಭೆ ಸೇರಿದ್ದಂಥವ್ರು. ಅಂದರೆ ಬಸವರಾಜ ಬೊಮ್ಮಾಯಿ, ಡಿ.ವಿ. ಸದಾನಂದ ಗೌಡ, ಜೊತೆಗೆ ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಸಿ.ಟಿ. ರವಿ ಎಲ್ಲರೂ ಕೂಡ ಪಂಚನಾಯಕರು ಕೋರ್ ಕಮಿಟಿಯಲ್ಲಿ ಇರ್ತಕ್ಕಂಥ ಸದಸ್ಯರೇ. ಕೋರ್ ಕಮಿಟಿಯಲ್ಲಿ ಸಾಕಷ್ಟು ಚರ್ಚೆಗಳು ಮತ್ತು ಪರಸ್ಪರ ವಿರೋಧಗಳು, ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲೇ ಮಾತಿನ ಟಾಂಗ್ ಕೂಡ ನಡೆದಿತ್ತು. ಹಾಗಾಗಿ ಎಲ್ಲವನ್ನೂ ಕೂಡ ನೋಡಿದಂಥವರೇ ಈ ಒಂದು 5 ನಾಯಕರು. ಜೊತೆಗೆ ಉಸ್ತುವಾರಿಯ ಕೆಲ ವಿಚಾರಗಳಿಗೆ ಮತ್ತು ಕೆಲ ಮಾತುಗಳಿಗೆ ಆಕ್ಷೇಪವನ್ನು ಕೂಡ ಎತ್ತಿದಂಥವರು ಈ 5. ಈ 5 ನಿನ್ನೆ ಆ ಒಂದು ಸಭೆಯನ್ನು ಸೇರಿ ಒಂದು ಗುಪ್ತ ರಿಪೋರ್ಟನ್ನು ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ವರದಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ರಾಧಾ ಮೋಹನ್ ದಾಸ್ ರವರ ಕಾರ್ಯವೈಖರಿ ಹೇಗಿತ್ತು, ಮತ್ತು ಕೋರ್ ಕಮಿಟಿ ಸಭೆಯಲ್ಲಿ ಅವರು ಪ್ರಸ್ತಾಪ ಮಾಡಿದ್ದು ಹೇಗಿತ್ತು, ಜೊತೆಗೆ ವರದಿ ಬರುವ ಮುಂಚೆ ಎಲ್ಲ ಒಂದು ಕಡೆ ಈ ಒಂದು ಪ್ರಶ್ನೆಗಳನ್ನು ಕೇಳಿದ್ದು ಮತ್ತು ಒಬ್ಬರ ಮೇಲೆ ಆರೋಪ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ಸಂಘಟನೆ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ, ಅಂದರೆ ಸಂಘಟನೆ ವಿಚಾರದಲ್ಲಿ ಕೆಲವೊಂದಷ್ಟು ಲೋಪದೋಷಗಳಾಗಿದೆ ಅಂತ. ಅಂದರೆ ಪ್ರಧಾನ ಕಾರ್ಯದರ್ಶಿಗಳ ನೇಮಕದಿಂದ ಹಿಡಿದು ಕಾರ್ಯದರ್ಶಿಗಳ ನೇಮಕ ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಮಂಡಲಾಧ್ಯಕ್ಷರು ಇದರಲ್ಲೂ ಕೂಡ ಲೋಪಗಳಾಗಿದೆ. ಅದೂ ಕೂಡ ಭಿನ್ನಮತದ ಮೂಲ ಒಂದು ರೀತಿಯಲ್ಲಿ ಇದಕ್ಕೆ ಕಾರಣವಾಗಿತ್ತು ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಜೊತೆಗೆ ಶ್ರೀರಾಮುಲು ಮತ್ತು ರೆಡ್ಡಿ ಇವರ ನಡುವಿನ ಗುದ್ದಾಟ ಕಾರಣಗಳೇನು ಮತ್ತು ಸಂಡೂರು ಬೈ ಎಲೆಕ್ಷನ್ ಅಲ್ಲಿ ಏನೆಲ್ಲ ಆಯಿತು ಅಂತ
ಯಾಕೆಂದರೆ ಸದಾನಂದ ಗೌಡರ ಸಮಿತಿ ಪ್ರತ್ಯೇಕವಾಗಿ ಒಂದು ವರದಿಯನ್ನು ಸಿದ್ಧಪಡಿಸಿದೆ. ಅದ್ರ ಜೊತೆಗೆ ಈ ಒಂದು ಪಂಚನಾಯಕರ ಬಂಚ್ ವರದಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಸ್ಪಷ್ಟಪಡಿಸಿ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಬಿಜೆಪಿಯ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಪರಿಗಣಿಸುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗತ್ತೆ. ಒಂದಂತೂ ಸತ್ಯ, ಅಂದರೆ ಫೆಬ್ರವರಿ 2ನೇ ವಾರದ ನಂತರ ಸಾಕಷ್ಟು ಬದಲಾವಣೆಗಳು ಮತ್ತು ಬೆಳವಣಿಗೆಗಳು ನಡೆಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ಎಲ್ಲ ನಾಯಕರು ಕೂಡ ಒಂದು ರೀತಿಯಲ್ಲಿ ಮುಗಿಬಿದ್ದಿದ್ದಾರೆ. ಒಂದು, ರಾಧಾ ಮೋಹನ್ ದಾಸ್ ರವರ ಕಾರ್ಯವೈಖರಿ, 2 ವಿಜೇಂದ್ರ ಅವರ ಕಾರ್ಯವೈಖರಿ, ಮತ್ತೆ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಅವರ ಗುದ್ದಾಟ. ಇದಕ್ಕೆ ಸಂಬಂಧಪಟ್ಟಂತೆ ಗುಪ್ತ ವರದಿಯಲ್ಲಿ ಇನ್ನೊಂದಷ್ಟು ಅಂಶಗಳನ್ನು ಸೇರಿಸಿ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ವರದಿಯನ್ನು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋ ಆಧಾರದ ಮೇಲೆ ಈ ಮುಂದಿನ ಬೆಳವಣಿಗೆಗಳು ನಿಂತಿದೆ ಅಂತ ಹೇಳ್ಬೋದು. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.